ಬರೋಬ್ಬರಿ 12 ವರ್ಷಗಳ ದೀರ್ಘಾವಧಿಯ ನಂತರ ಈ ವರ್ಷ ಅಂದರೆ 2025ರಲ್ಲಿ ಜನವರಿ 13ರಿಂದ ಮಹಾಕುಂಭಮೇಳವು ಆರಂಭವಾಗಲಿದ್ದು, ಇದು 2025ರ ಫೆಬ್ರವರಿ 26ರಂದು ಮುಕ್ತಾಯಗೊಳ್ಳಲಿದೆ. ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ಅದ್ದೂರಿಯಾಗಿ ನಡೆಯಲಿದೆ. ಇದು ವಿಶ್ವದ ಅತಿದೊಡ್ಡ ಧಾರ್ಮಿಕ ಆಚರಣೆಯಾಗಿದೆ. ದೇಶ ಮತ್ತು ವಿದೇಶಗಳಿಂದ ಕೋಟ್ಯಾಂತರ ಜನರು ಇಲ್ಲಿಗೆ ಬಂದು ಪ್ರಯಾಗ್ರಾಜ್ನಲ್ಲಿ ಪವಿತ್ರ ಸ್ನಾನವನ್ನು ಮಾಡುತ್ತಾರೆ. ಮಹಾಕುಂಭಮೇಳವು ಜಗತ್ತಿನ ಅತ್ಯಂತ ಹಳೆಯ ಧಾರ್ಮಿಕ ಆಚರಣೆ ಎಂದು ಹೇಳಲಾಗುತ್ತದೆ. ಇದಕ್ಕಿಂತ ಪ್ರಾಚೀನವಾದ ಯಾವುದೇ ಧಾರ್ಮಿಕ ಆಚರಣೆ ಇನ್ನು ಎಲ್ಲಿಯೂ ಲಿಖಿತ ರೂಪದಲ್ಲಿ ಕಂಡುಬಂದಿಲ್ಲ. ಮಹಾಕುಂಭಮೇಳದಲ್ಲಿ ಸ್ನಾನ ಮತ್ತು ಧ್ಯಾನಕ್ಕೆ ತನ್ನದೇ ಆದ ಮಹತ್ವವಿದೆ. ಅಂತಹ ಪರಿಸ್ಥಿತಿಯಲ್ಲಿ ಮಹಾಕುಂಭಮೇಳದಲ್ಲಿ ಸ್ನಾನದ ಮಹತ್ವ ಮತ್ತು ನಿಯಮಗಳೇನು? ಮಹಾಕುಂಭಮೇಳದ ಮಹತ್ವವೇನು? ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ನಡೆಯುವ ಮೊದಲು ಅಂದರೆ 12 ವರ್ಷಗಳ ಹಿಂದೆ ಹರಿದ್ವಾರದಲ್ಲಿ ಮಹಾಕುಂಭ ನಡೆಯುತ್ತಿತ್ತು. ಮಹಾಕುಂಭಮೇಳದಲ್ಲಿ ಜನರಿಗೆ ಅಪಾರ ನಂಬಿಕೆ ಇದೆ. ಮಹಾಕುಂಭಮೇಳವು ದೇಶದ ಅತಿದೊಡ್ಡ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಚರಣೆಯಾಗಿದ್ದು, ಇದನ್ನು ಪ್ರತಿ 12 ವರ್ಷಗಳಿಗೊಮ್ಮೆ ದೇಶದ ಕೇವಲ 4 ಸ್ಥಳಗಳಾದ ಪ್ರಯಾಗ್ರಾಜ್, ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ್ನಲ್ಲಿ ಮಾತ್ರ ನಡೆಸಲಾಗುತ್ತದೆ. ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ್ಗಳಲ್ಲಿ ತಲಾ ಒಂದು ನದಿ ಮಾತ್ರ ಇದೆ. ಆದರೆ ಪ್ರಯಾಗ್ರಾಜ್ 3 ನದಿಗಳ ಸಂಗಮವಿದೆ. ಆದ್ದರಿಂದ ಪ್ರಯಾಗ್ರಾಜ್ಗೆ ಇತರ ಯಾತ್ರಾ ಸ್ಥಳಗಳಲ್ಲಿ ಉನ್ನತ ಸ್ಥಾನವನ್ನು ನೀಡಲಾಗಿದೆ. ಹರಿದ್ವಾರವು ಗಂಗಾ ನದಿಯನ್ನು, ಉಜ್ಜಯಿನಿಯು ಕ್ಷಿಪ್ರಾ ನದಿಯನ್ನು ಮತ್ತು ನಾಸಿಕ್ ಗೋದಾವರಿ ನದಿಯನ್ನು ಹೊಂದಿದ್ದರೆ, ಪ್ರಯಾಗ್ರಾಜ್ ಗಂಗಾ, ಯಮುನಾ ಮತ್ತು ಸರಸ್ವತಿ ಎಂಬ 3 ನದಿಗಳ ಸಂಗಮವನ್ನು ಹೊಂದಿದೆ. ಈ ಕಾರಣಕ್ಕಾಗಿ ಮಹಾಕುಂಭಮೇಳದಲ್ಲಿ ಪ್ರಯಾಗ್ರಾಜ್ನಲ್ಲಿ ಮಾಡುವ ಸ್ನಾನದ ಮಹತ್ವ ಹೆಚ್ಚಾಗಿದೆ. ಕುಂಭಮೇಳಕ್ಕೆ ಹೋಗಲು ಆಗದೇ ಇರುವವರು ಇಷ್ಟೂ ಮಾಡಿದ್ರೆ ಸಾಕು, ನಿಮಗೆ ಕುಂಭಮೇಳಕ್ಕೆ ಹೋದಷ್ಟೇ ಪುಣ್ಯ ಬರುತ್ತೆ. ಮಹಾಕುಂಭಮೇಳಕ್ಕೆ ಹೋಗಲು ಸಾಧ್ಯವಾಗದ ಅನೇಕ ಮಕ್ಕಳು, ವೃದ್ಧರು ಮತ್ತು ಮಹಿಳೆಯರು ಇದ್ದಾರೆ. ಅಂತಹ ಜನರು ಮನೆಯಲ್ಲಿ ಕೆಲವು ವಿಶೇಷ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಕುಂಭ ಸ್ನಾನ ಮಾಡಿದಷ್ಟೇ ಪ್ರಯೋಜನವನ್ನು ಪಡೆಯಬಹುದು. ಈ ಕುಂಭ ಸ್ನಾನವನ್ನು ವಿಶೇಷ ದಿನಾಂಕಗಳಲ್ಲಿ ನಡೆಸಲಾಗುತ್ತದೆ. ಮಕರ ಸಂಕ್ರಾಂತಿ, ಮೌನಿ ಅಮಾವಾಸ್ಯ, ಬಸಂತ ಪಂಚಮಿ ಇತ್ಯಾದಿ. ಈ ಸಮಯದಲ್ಲಿ ನೀವು ಗಂಗಾ ಮಾತೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಿಮ್ಮ ಹತ್ತಿರದ ನದಿ ಅಥವಾ ಸರೋವರದಲ್ಲಿ ಸ್ನಾನ ಮಾಡಬಹುದು. ಆಗ ನೀವು ಅದೇ ಪ್ರಯೋಜನಗಳನ್ನು ಪಡೆಯುತ್ತೀರಿ. ನದಿ ಅಥವಾ ಸರೋವರಕ್ಕೆ ಹೋಗಲು ಸಾಧ್ಯವಾಗದ ಜನರು ಒಂದು ಬಕೆಟ್ ನೀರಿನಲ್ಲಿ ಸ್ವಲ್ಪ ಗಂಗಾ ಜಲವನ್ನು ಸುರಿಯಬೇಕು ಮತ್ತು ಗಂಗಾ, ಗಂಗೆ, ತಿಜ್ ಪೂಜಾ, ತಿಜ್ ಜನನನ್ ಸೇತೆ, ರಾಪಿ, ಮುಚ್ಚಾತೆ, ಸರ್ವ ಪಾಪಭ್ಯೋ ವಿಷ್ಣು ಲೌಕಂ ಎಂಬ ಮಂತ್ರದೊಂದಿಗೆ ಗಂಗಾದೇವಿಯನ್ನು ಪೂಜಿಸಬೇಕು. ನಂತರ ನಾನು ಮಹಾಕುಂಭದಲ್ಲಿಯೇ ಸ್ನಾನ ಮಾಡುತ್ತೇನೆ ಎಂದು ನೆನಪಿಸಿಕೊಂಡು ಆ ನೀರಿನಲ್ಲಿ ಸ್ನಾನ ಮಾಡಿ. ಆಗ ಮಹಾಕುಂಭದಲ್ಲಿ ಸ್ನಾನ ಮಾಡುವಷ್ಟೇ ಸದ್ಗುಣ ಫಲಿತಾಂಶಗಳನ್ನು ನೀವು ಪಡೆಯುತ್ತೀರಿ. ಕುಂಭಮೇಳಕ್ಕೆ ಹೋದವರು ಶುಭ ಎಂದು ಮನೆಗೆ ತರುವ ವಸ್ತುಗಳಿವು. 1. ಗಂಗಾಜಲ. ಗಂಗಾಜಲ ಅತ್ಯಂತ ಪವಿತ್ರವಾದ ನೀರು. ಇಲ್ಲಿಗೆ ಬಂದವರು ಗಂಗಾಜಲವನ್ನು ಮನೆಗೆ ಕೊಂಡೊಯ್ಯುತ್ತಾರೆ. ಗಂಗಾಜಲವನ್ನು ಮನೆಗೆ ಕೊಂಡೊಯ್ಯುವುದು ಮನೆ ಶುದ್ಧ ಮಾಡುತ್ತಾರೆ. ಗಂಗಾಜಲ ಮನೆಯೊಳಗಡೆ ಚಿಮುಕಿಸಿದರೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗಲಿದೆ ಎಂಬುದು ನಂಬಿಕೆ. 2. ಸಂಗಮದ ಮಣ್ಣು. ಇನ್ನು ಇಲ್ಲಿಗೆ ಬಂದವರು ತೆಗೆದುಕೊಂಡು ಹೋಗುವ ಮತ್ತೊಂದು ವಸ್ತುವೆಂದರೆ ತ್ರಿವೇಣಿ ಸಂಗಮದ ಮಣ್ಣು. ಈ ಸ್ಥಳದಲ್ಲಿ ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮವಾಗುತ್ತದೆ. ಹಾಗಾಗಿ ಇಲ್ಲಿಯ ಮಣ್ಣು ದೈವಿಕ ಶಕ್ತಿಯನ್ನು ಹೊಂದಿರುವ ಮಣ್ಣಾಗಿದೆ. 3. ಶಿವಲಿಂಗ. ಕುಂಭಮೇಳದಲ್ಲಿ ಭಾಗವಹಿಸುವ ಭಕ್ತರು ಇಲ್ಲಿಂದ ಹೋಗುವಾಗ ಶಿವಲಿಂಗವನ್ನು ಕೊಂಡೊಯ್ದು ದೇವರ ಕೋಣೆಯಲ್ಲಿಟ್ಟು ಪೂಜಿಸುತ್ತಾರೆ. ಶಿವಲಿಂಗವನ್ನು ದೇವರ ಕೋಣೆಯಲ್ಲಿಟ್ಟು ಪೂಜಿಸುವುದರಿಂದ ಮನೆಗೆ ಒಳಿತಾಗಲಿದೆ. ಮನೆಯಲ್ಲಿ ಸುಖ ಶಾಂತಿ ನೆಲೆಸಿರುತ್ತದೆ. ನಿಮಗೆ ಕಷ್ಟಗಳಿದ್ದರೆ ದೂರಾಗಲಿದೆ. 4. ತುಳಸಿ. ತುಳಸಿಯನ್ನು ಕೂಡ ಕುಂಭಮೇಳದಿಂದ ತಂದು ನೆಟ್ಟರೆ ಒಳ್ಳೆಯದು ಎಂದು ಚಿಕ್ಕ ಗಿಡಗಳನ್ನು ತರುತ್ತಾರೆ. ತುಳಸಿಯನ್ನು ತಂದು ಆ ತುಳಸಿಯನ್ನು ದಿನ ಆರೈಕೆ ಮಾಡುವುದರಿಂದ ಮನೆಗೆ ಒಳಿತಾಗಲಿದೆ ಎಂಬುದು ನಂಬಿಕೆ. 5. ಪ್ರಸಾದ. ಎಲ್ಲ ಧಾರ್ಮಿಕ ಕ್ಷೇತ್ರಗಳಂತೆ ಇಲ್ಲಿಯೂ ಪ್ರಸಾದ ಸಿಗುವುದು.
ಪ್ರಸಾದವನ್ನು ಮನೆಗೆ ತಂದು ಹಂಚಲಾಗುವುದು. ಆ ಪ್ರಸಾದವನ್ನು ತಂದು ಮನೆಯವರಿಗೆ ನೀಡಿದರೆ ಮನೆಗೆ ಶುಭವಾಗುವುದು ಎಂಬ ನಂಬಿಕೆ. ಕುಂಭಮೇಳದಲ್ಲಿ ಸ್ನಾನ ಮಾಡುವುದರ ಸರಿಯಾದ ನಿಯಮಗಳಾವುವು? ನೀವು ಮಹಾಕುಂಭದಲ್ಲಿ ಸ್ನಾನ ಮಾಡಲಿದ್ದರೆ ಕೆಲವು ನಿಯಮಗಳನ್ನು ನೆನಪಿನಲ್ಲಿಡಿ. ಇಲ್ಲದಿದ್ದರೆ ಮಹಾಕುಂಭ ಸ್ನಾನದ ಪ್ರಯೋಜನಗಳನ್ನು ಪಡೆಯಲು ನಿಮಗೆ ಸಾಧ್ಯವಾಗುವುದಿಲ್ಲ. ಆ ನಿಯಮಗಳು ಹೀಗಿವೆ ನೋಡಿ. ನೀವು ಪವಿತ್ರ ನದಿ ಸ್ನಾನದ ದಿನದಂದು ಮಹಾಕುಂಭ ಮೇಳಕ್ಕೆ ತಲುಪಿದ್ದರೆ ನಾಗಾ ಸಾಧುಗಳು ಇಲ್ಲಿ ಮೊದಲ ಸ್ನಾನ ಮಾಡುವ ಹಕ್ಕನ್ನು ಹೊಂದಿದ್ದಾರೆ ಎಂಬುದನ್ನು ನೆನಪಿಡಿ. ಆದ್ದರಿಂದ ಅವರ ಮುಂದೆ ತಪ್ಪಾಗಿ ಸ್ನಾನ ಮಾಡಬೇಡಿ. ಸಾಧುಗಳ ಪೂಜೆಯ ನಂತರ ನೀವು ಸ್ನಾನ ಮಾಡಬಹುದು. ಸ್ನಾನದ ನಂತರ ನೀವು ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಪುಣ್ಯ ಫಲಗಳು ಪ್ರಾಪ್ತವಾಗುವುದು. ಶಾಸ್ತ್ರಗಳ ಪ್ರಕಾರ ವಿವಾಹಿತರು 5 ಬಾರಿ ಸ್ನಾನ ಮಾಡುವುದು ಕಡ್ಡಾಯವಾಗಿದೆ. ಇದಾದ ನಂತರ ನೀವು ಮನೆಯಿಂದ ತೆಗೆದುಕೊಂಡು ಬಂದಿರುವ ವಸ್ತುಗಳನ್ನು ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಮಾಡಬೇಕು. ಮಹಾಕುಂಭದಲ್ಲಿ ಸ್ನಾನ ಮಾಡಿದ ಫಲ ನಿಮಗೆ ಯಾವಾಗ ಪ್ರಾಪ್ತವಾಗುವುದು? ಪ್ರಯಾಗ್ರಾಜ್ನ ಮಹಾಕುಂಭದಲ್ಲಿ ನಡೆಯುವ ಶಾಹಿ ಸ್ನಾನದ ದಿನವೂ ಸ್ನಾನ ಮಾಡುವುದು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ. ಒಂದು ವೇಳೆ ನೀವು ಸಾಮಾನ್ಯ ದಿನಗಳಲ್ಲಿ ಪ್ರಯಾಗ್ರಾಜ್ಗೆ ಹೋಗಿದ್ದರೂ ಸಹ ಅದರ ಪ್ರಾಮುಖ್ಯತೆಯು ಕಡಿಮೆ ಆಗುವುದಿಲ್ಲ. ನಿಮ್ಮ ಜೀವನದಲ್ಲಿ ಒಮ್ಮೆ ಆದರೂ ಮಹಾಕುಂಭಕ್ಕೆ ಭೇಟಿ ನೀಡಿ ಅಲ್ಲಿ ಸ್ನಾನ ಮಾಡಿದರೆ ಈ ಜನ್ಮದ ಹಾಗೂ ಹಿಂದಿನ ಜನ್ಮದ ಪಾಪಗಳು ಕಳೆಯುತ್ತದೆ ಎನ್ನುವ ನಂಬಿಕೆ ಇದೆ. ಇದಲ್ಲದೆ ನಿಮ್ಮ ಪೂರ್ವಜರ ಆತ್ಮಗಳು ಸಹ ಶಾಂತಿ ಮತ್ತು ಮೋಕ್ಷವನ್ನು ಪಡೆಯುತ್ತವೆ. ಮಹಾಕುಂಭ ಮೇಳದಲ್ಲಿ ನಿಮಗೆ ಭಾಗಿಯಾಗಿ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಭಾಗಿಯಾಗಲು ಸಾಧ್ಯವಾಗದೇ ಇದ್ದರೆ ಇನ್ನಾವುದೇ ದಿನದಂದು ನೀವು ಈ ಪವಿತ್ರ ಸಂಗಮದಲ್ಲಿ ಸ್ನಾನ ಮಾಡಿ ಪುಣ್ಯವನ್ನು ಪಡೆಯಬಹುದು. ಆದರೆ ಮಹಾಕುಂಭ ಮೇಳದಲ್ಲಿ ಮಾಡುವ ಶಾಹಿ ಸ್ನಾನವು ವಿಶೇಷವಾಗಿರುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.